ಜೈಲಿಂದ ರಿಲೀಸ್ ಆದ್ರೂ ರಜತ್ಗೆ ತಪ್ಪತಾ ಇಲ್ಲ ಸಂಕಷ್ಟ. ಮಚ್ಚು ಹಿಡಿದು ರೀಲ್ಸ್ ಮಾಡಿ ಕಟ್ಟಿಗೆ ಸಿಲುಕಿದ್ರು ರಜತ್. ಈಗ ಮತ್ತೊಂದು ಆಘಾತ ಎದುರಾಗಬಹುದು ರಜತ್ಗೆ. ಪೊಲೀಸ್ ಸ್ಟೇಷನ್ಗೂ ಹೋದ್ರು, ಜೈಲಿಗೂ ಹೋಗಿ ಬಂದ್ರು. ಸಂಕಷ್ಟ ಮಾತ್ರ ತಪ್ಪತಾ ಇಲ್ಲ. ರಜತ್ ಕಿಶನ್ ಬಿಗ್ ಬಾಸ್ 11ರ ಸ್ಪರ್ಧೆ. ಈಗ ರಜತ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡೋಕೆ ಚಿಂತನೆಗಳು ನಡೀತಾ ಇದ್ದಾವೆ. ರಜತ್ ಹಿನ್ನೆಲೆ ಚೆಕ್ ಮಾಡ್ತಾ ಇದ್ದಾರೆ ಬಸವೇಶ್ವರ ನಗರ ಠಾಣಾ ಪೊಲೀಸರು. ರಜತ್ ಹಳೆ ಕ್ರೈಮ್ ಹಿಸ್ಟ್ರಿಯನ್ನ ಪೊಲೀಸರು ಈಗ ಹುಡುಕಾಡ್ತಾ ಇದ್ದಾರೆ, ಎಲ್ಲ ತೆಗಿತಾ ಇದ್ದಾರೆ. ಈ ಹಿಂದೆ ರಜತ್ ವಿರುದ್ಧ 2 ಕೇಸ್ಗಳು ದಾಖಲಾಗಿದ್ದಾವೆ. ಒಂದು ಸಂಬಂಧಿಯೋರ್ವರ ಜೊತೆಗೆ ಗಲಾಟೆ ಮಾಡಿಕೊಂಡಿದ್ದಂಥ ಕೇಸು. ಮಹಿಳೆಯೊಬ್ಬರಿಗೆ ಹಲ್ಲೆ ಮಾಡಿದ್ರು ರಜತ್ತು. ಇನ್ನೊಂದು ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಮಾಡಿ ಅಂಗಡಿಯನ್ನು ಧ್ವಂಸ ಮಾಡಿದ್ರು. ಅದನ್ನ ತಡೆಯೋಕೆ ಬಂದಿದ್ದ 3 ಮೇಲೆ ಈ ರಜತ್ತು ಹಲ್ಲೆ ಮಾಡಿದ್ರು. 2018 ಫೆಬ್ರವರಿ 26ಕ್ಕೆ ದಾಖಲಾಗಿದ್ದಂತಹ ಪ್ರಕರಣ ಇದು. ಹಾಗಾಗಿ ರಜತ್ತು ರೌಡಿ ಶೀಟರ್ ಓಪನ್ ಮಾಡಿಸ್ಕೊಳ್ಬೋದಾ? ಹೆಂಗೆ ಪೊಲೀಸರೇ ಹೇಳ್ತಾ ಇದ್ದಾರಂತೆ, ನೋಟಿಸ್ ಕೊಡ್ಬೋದು ಶೀಘ್ರದಲ್ಲೇ ಅಂತ ಅನ್ನಿಸ್ತಾ ಇದೆ. ರಜತ್ ನಿಮ್ಮ ಮೇಲೆ ಯಾಕೆ ರೌಡಿ ಶೀಟರ್ ಓಪನ್ ಮಾಡಬಾರ್ದು? ಯಾಕೆಂದರೆ ಈಗ ಕ್ರೈಮ್ ಹಿಸ್ಟ್ರಿ, ಆತನ ಹಿಸ್ಟ್ರಿ ಏನಿದೆ, ಹಿಂದೆ ಯಾವ ಕೇಸ್ ಇತ್ತು, 302ನ ಯಾವ ಸೆಕ್ಷನ್ಗಳನ್ನು ಹಾಕಿದ್ರು, ಎಷ್ಟು ಗಂಭೀರವಾದಂಥ ಪ್ರಕರಣ, ಮತ್ತು ಜಾಮೀನಾಗಿರ್ಬೋದು, ಇದೆಲ್ಲದ ವಿಚಾರವನ್ನು ಪೊಲೀಸರು ತಡಕಾಡ್ತಾ ಇದ್ದಾರೆ. ರಜತ್ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕಂತಂದರೆ ಒಬ್ಬ ಸೆಲೆಬ್ರಿಟಿ ಅಂದರೆ ಮತ್ತೊಬ್ಬರಿಗೆ ಮಾದರಿ ಆಗಿರ್ಬೇಕು. ನೋಡಿ, ವಿನಯ್ ಮಾಡಿದರು, ಆಮೇಲೆ ಕ್ಷಮೆ ಕೇಳಿದ್ರು, ರಾಜ್ಯದ ಜನರ ಮುಂದೆ ಬಂದು. ಆದರೆ ಈಗ ರಜತ್ ಅವರ ಹಿಸ್ಟ್ರಿ ಕೆದಕ್ತಾ ಇದ್ದಾರೆ. ಯಾಕಂದರೆ ರಜತ್ ಬಿಗ್ ಬಾಸ್ ಒಳಗಡೆ ಇದ್ದಾಗಲೂ ಕೂಡ ಹೆಂಗೆ ನಡ್ಕೊಳ್ತಾ ಇದ್ರು ಅವರು. ಅವ್ರದ್ದೇನೇ ಇರ್ಬೋದು ಪರ್ಸ್ನಲಿ, ಆದರೆ ನೋಡೋರ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇತ್ತು, ಅದು ಬೇರೆಯದ್ದೇ ಕಾಣಿಸ್ತಾ ಇತ್ತು. ಹಾಗಾಗಿನೇ ಈಗ ರಜತ್ ಅವರ ವಿರುದ್ಧ ರೌಡಿ ಶೀಟರ್ ಓಪನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ರಜತ್ ಅವರ ಹಿಂದಿನ ಕ್ರೈಮ್ ಹಿಸ್ಟ್ರಿಯನ್ನು ಪೊಲೀಸರು ತಡಕಾಡ್ತಾ ಇದ್ದಾರೆ. ಸದ್ಯದಲ್ಲಿ ಏನಾದರೂ ರೌಡಿ ಶೀಟರ್ ಓಪನ್ ಆಗೋ ಸಾಧ್ಯತೆ ಇದೆಯಾ? ನೋಟಿಸ್ ಕೊಡ್ಬೋದಾ? ಈಗ ಅವರ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ ಹೇಗಿದೆ ಅಂತ ಅವ್ರ ಹಿಸ್ಟ್ರಿ? ಪ್ರಭು, ಏನು ಈಗಾಗಲೇ ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಿರುವಂತ ರಜತ್ ಇದ್ರೆ ಈತನ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡ್ಲಿಕ್ಕೆ ಚಿಂತನೆಯನ್ನು ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರಬಹುದು. ಆದ್ರೆ ಯಾವುದೇ ರೌಡಿ ಶೀಟರ್ ಅನ್ನ ಮಾಡ್ಬೇಕನ್ನ ಹೈಕೋರ್ಟ್ ಗೈಡ್ಲೈನ್ಸ್ ಗಳಿರುತ್ತೆ. ಆ ಗೈಡ್ಲೈನ್ಸ್ ಅನುಸಾರವಾಗಿ ಪೊಲೀಸರು ಆ ರೌಡಿ ಶೀಟರ್ ಅನ್ನ ತೆಗಿಬೇಕಾಗುತ್ತೆ. ಸೊ ಇಲ್ಲಿ ರಜತ್ಗೆ ಹಿಂದೆ ಯಾವ್ದಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತ, ಇಲ್ಲ ಕ್ರಿಮಿನಲ್ ಕೇಸಸ್ ಗಳಿತ್ತ ಅನ್ನೋದನ್ನ ಚೆಕ್ ಮಾಡುವ ಸಂದರ್ಭದಲ್ಲಿ 2 ಕೇಸ್ಗಳು ಪತ್ತೆ ಆಗಿರುವಂತದ್ದು. ಒಂದು, ಅವರ ಸಂಬಂಧಿಕರ ಜೊತೆ ಗಲಾಟೆಯನ್ನು ಮಾಡ್ಕೊಂಡಿರುವಂತದ್ದು. ಇನ್ನೊಂದು, 2018 ಫೆಬ್ರವರಿ 26 ಒಂದು ಕೇಸ್ ದಾಖಲಾಗಿರುತ್ತೆ. ಅಲ್ಲೂ ಕೂಡ ಏನು ಪಾರ್ಕಿಂಗ್ ವಿಚಾರವಾಗಿ ಮಹಿಳೆಯೊಬ್ಬರ ಜೊತೆ ಗಲಾಟೆಯನ್ನು ಮಾಡ್ಕೊಂಡು ಅವ್ರಿಗೆ ಹಲ್ಲೆಯನ್ನ ಮಾಡ್ತಾರೆ. ಅದರ ಜೊತೆಗೆ ವಿಧಿಸ್ಲಿಕ್ಕೆ ಬಂದಂತ 3 ಮೇಲೂ ಕೂಡ ಹಲ್ಲೆಯನ್ನ ಮಾಡಿರ್ತಾನೆ. ಇಂತ ನೋಡಿದ್ರೆ ಅವಾಗ IPC ಸೆಕ್ಷನ್ ಅಡಿ 448, 323 ಈ ರೀತಿಯಾಗಿ ಒಂದಿಷ್ಟು ಪ್ರಕರಣಗಳು IPC ಸೆಕ್ಷನ್ ಅಡಿ ಕೇಸನ್ನ ದಾಖಲು ಮಾಡ್ಕೊಳ್ಳಾಗಿತ್ತು. ಅದನ್ನು ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು ಅಂತ ಆ ಮಾಹಿತಿಯನ್ನು ಕೂಡ ನ್ಯಾಯಾಲಯಕ್ಕೂ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಅಂದ್ರೆ ರೌಡಿ ಶೀಟರ್ ಓಪನ್ ಮಾಡೋಕ್ ಮುಂಚೆ ಆತನ ನಡವಳಿಕೆಗಳು ಏನಿರುತ್ತೆ ಅದನ್ನ ಮೊದಲು ಗಮನಿಸ್ತಾರೆ ಪೊಲೀಸರು. ರಜತ್ ವಿಚಾರದಲ್ಲೂ ಸ್ವಲ್ಪ ಆರೋಗ್ಯನ್ಸಿ ಇರುವ ಹಿನ್ನೆಲೆಯಲ್ಲಿ ಅದೇನಾದ್ರೂ ಪೊಲೀಸರು ಕೌಂಟ್ ಮಾಡ್ತಾರ ಅನ್ನೋ ಕಾಯ್ದು ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಬೇರೆ ರೀತಿಯಲ್ಲಿ ಆತನ ಚಲನವಲನಗಳಿರ್ಬೋದು, ಆತನ ಸಂಪರ್ಕಗಳಿರ್ಬೋದು, ಸೊ ಏರಿಯಾದಲ್ಲಿ ಅಂದ್ರೆ ಗಲಾಟೆಗಳಾಗಿದ್ದು ಕೇಸ್ ಆಗದೆ ಇರುವಂತದ್ದು ಇರ್ಬೋದು, ಈ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇವೆಲ್ಲಾ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಈತ ಏನು ರೌಡಿ ಪಟ್ಟಿ ಅಡಿಗೆ ಸೂಕ್ತ ಅಂತ ಹೇಳಿದ್ರೆ ಈತನ ವಿರುದ್ಧ ರೌಡಿ ಶೀಟರ್ ತೆಗೆದು ಕೂಡ ಏನೋ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕೆಂದ್ರೆ ಹಿಂದೆ ಡಿಜೆನಲ್ಲಿ ಕೂಡ ಇದೇ ರೀತಿಯಾಗಿ ಟೂಲ್ಸ್ ಗಳನ್ನ ಇಟ್ಕೊಂಡು ಬೈಕ್ ನಲ್ಲಿ ವೀಲಿಂಗ್ ಮಾಡಿದಂತ ವಿರುದ್ಧನೂ ಕೂಡ 7-8 ಜನರಿಗೆ ಒಂದೇ ದಿನದಲ್ಲಿ ರೌಡಿ ಶೀಟರ್ ಓಪನ್ ಮಾಡಲಾಯಿತು. ಸೊ ಆ ರೀತಿಯಾಗಿ ಈತನಿಗೆ ಏನೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಗಳು ಕಂಡು ಬಂದಿದೆ. ಅಲ್ಲಿ ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ಈತನ ವಿರುದ್ಧ ಕೂಡ ರೌಡಿ ಶೀಟರ್ ತೆಗೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ರಜತ್ ವಿರುದ್ಧ ಈಗ ರೌಡಿ ಶೀಟರ್ ಓಪನ್ ಆಗುವ ಸಾಧ್ಯತೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಈಗ ಕೆಲವು ಹೈಕೋರ್ಟ್ನ ಗೈಡ್ಲೈನ್ಸ್ ಇರುತ್ತೆ, ಅದರ ಪ್ರಕಾರವಾಗಿ ಪೊಲೀಸರು ಓಪನ್ ಮಾಡುವಂತಹ ಚಿಂತನೆಯಲ್ಲಿ ಇದ್ದಾರೆ. ಈ ಹಿಂದೆ 1-2 ಕೇಸ್ ಆಗಿದ್ವಿ ಇವ್ರದ್ದು. ಪಾರ್ಕಿಂಗ್ ವಿಚಾರಕ್ಕೆ ಸಣ್ಣ ವಿಚಾರ ರೀ ಅದು. 3 ಜನಕ್ಕೆ ಹೊಡೆದಿದ್ರು ಇವರು. ಸಂಬಂಧಿಕರೊಬ್ಬರಿಗೂ ಜೊತೆಗೆ ಜಗಳ ಕೂಡ ಮಾಡಿದ್ರು. ಆಗಲೂ ಕೂಡ ಕೇಸ್ ಆಗಿತ್ತು.
ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಕಾನೂನಾತ್ಮಕವಾಗಿ ಏನು